ಸಾಲುಮರದ ತಿಮ್ಮಕ್ಕ ಒಂದು ರೀತಿ ಪರಿಸರ ರಕ್ಷಣೆ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಸಾಲುಮರದ ತಿಮ್ಮಕ್ಕ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಂತ ಕರ್ನಾಟಕದ ಅದು ಮಾಗಡಿ ತಾಲೂಕು ಉಳಿಕಲ್ಲಲ್ಲಿ ರಸ್ತೆಯಲ್ಲಿ ಸಾಲುಮರಗಳನ್ನು ನೆಟ್ಟು ಅವರು ಅವರ ಯಜಮಾನರು ಒಂದು ದೇಶಕ್ಕೆ ಮಾದರಿಯಾಗುವಂತ ಕೆಲಸವನ್ನು ಮಾಡಿದ್ದಾರೆ. ನಾರ್ಮಲಿ ವಿದ್ಯಾವಂತರು ಕೂಡ ಮಾಡಲಾಗದಂತ ಕೆಲಸವನ್ನ ಸಾಲುಮರದ ತಿಮ್ಮಕ್ಕ ಮಾಡಿ ಇವತ್ತು ಇತಿಹಾಸ ಪುಟಗಳಲ್ಲಿ ಸಾಲುಮರದ ತಿಮ್ಮಕ್ಕ ನಮ್ಮ ಮಧ್ಯೆ ಇಲ್ಲ ಇವತ್ತು, ಆದರೆ ಇತಿಹಾಸದ ಪುಟಗಳಲ್ಲಿ ಸಾಲುಮರದ ತಿಮ್ಮಕ್ಕ ಇದೆ. ಬಹಳಷ್ಟು ಸಸ್ಯ ಕ್ಷೇತ್ರಗಳಲ್ಲಿ ಸಾಲುಮರದ ತಿಮ್ಮಕ್ಕನ ಹೆಸರುಗಳನ್ನು ಈಗಾಗಲೇ ಸರ್ಕಾರ ಮಾಡಿದೆ. ಈಗಾಗಲೇ ಅವರಿಗೆ ಕೇಂದ್ರ ಪುರಸ್ಕೃತ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಪದ್ಮಶ್ರೀ ಇವೆಲ್ಲ ಪ್ರಶಸ್ತಿಗಳು ಭಾಗ್ಯ ಅವರಿಗೆ. ಅದರ ಜೊತೆಗೆ ನನಗನ್ಸುತ್ತೆ ಶಾಲಾ ಮಕ್ಕಳಿಗೂ ಕೂಡ, ಯಾಕಂದ್ರೆ ಪರಿಸರ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಬೇಕು. ಆ ದೃಷ್ಟಿಯಿಂದ ಒಂದು ಮಾದರಿ ಆಗಬೇಕು. ಶಾಲಾ ಪಠ್ಯ ಪುಸ್ತಕದಲ್ಲೂ ಕೂಡ ಸಾಲುಮರದ ತಿಮ್ಮಕ್ಕನ ಜೀವನ ಚರಿತ್ರೆ, ಅವರ ಕುಟುಂಬದ ಜೀವನ ಚರಿತ್ರೆ ಬಂದ್ರೆ ಮಕ್ಕಳಿಗೆ ಇದರಿಂದ ಪ್ರೇರಣೆ ಆಗುತ್ತೆ. ನಾವು ಕೂಡ ಸಸ್ಯ ನೀಡಬೇಕು. ಒಬ್ಬ ಮನುಷ್ಯ ಒಂದು ಸಸಿಯನ್ನ ನೆಡುವಂತ ಕೆಲಸವನ್ನ, ಕಾಪಾಡುವಂತ ಕೆಲಸವನ್ನ ಮಾಡಿದ್ರೆ ನಮಗೂ ಪುಣ್ಯ ಬರುತ್ತೆ, ಪರಿಸರ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಠ್ಯಪುಸ್ತಕಗಳಲ್ಲೂ ಕೂಡ ಅದನ್ನು ಸೇರಿಸುವಂಥದ್ದು ಒಳ್ಳೆಯದು. ಈಗಾಗಲೇ ಯೂನಿವರ್ಸಿಟಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಅಲ್ಲೇ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಪರಿಸರಕ್ಕೆ ಒಂದು ಪರಿಸರದ ಜಾಗೃತಿಯ ಒಂದು ಅಂಬಾಸಿಡರ್ ಆಗಿ ಕೆಲಸ ಮಾಡಿದಂಥ ಸಾಲುಮರದ ತಿಮ್ಮಕ್ಕ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರಿಗೆ ಸದ್ಗತಿ ಸಿಗಲಿ. ಈ ಥರದ ಪ್ರೇರಣಾದಾಯಕವಾದಂಥ ಕೆಲಸ ಮಾಡುವಂಥ ಲಕ್ಷಾಂತರ ಜನ ಈ ರಾಜ್ಯದಲ್ಲಿ ಜನ್ಮ ತಾಳಿ ಪರಿಸರವನ್ನು ಉಳಿಸಲಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿಯನ್ನ ಕೋರ್ತಾ ಇದ್ದೀನಿ. ಒಂದು ಹಳ್ಳಿಯ ಮಹಿಳೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಸಾಧನೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಸಾಲುಮರದ ತಿಮ್ಮಕ್ಕ ತೋರಿಸಿದ್ದಾರೆ. ದೇಶಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದ್ರು, ಪರಿಸರದ ಕಾಳಜಿಯನ್ನು ವಹಿಸಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರನ್ನು ಗುರುತಿಸಿ ಎಳೆ ಮರೆಯ ಕಾಯಿ ಅಂತಿದ್ದ ಸಾಲುಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು 2019ರಲ್ಲಿ. ದೇಶದಾದ್ಯಂತ ಅವರು ಸುದ್ದಿ ಆದರು. ಅದಾದ ಮೇಲೆ ನ್ಯಾಷನಲ್ ಸಿಟಿಸನ್ ಅವಾರ್ಡ್, ಈ ರೀತಿಯ ಹಲವಾರು ಪುರಸ್ಕಾರಗಳಿಗೆ ಸಾಲುಮರದ ತಿಮ್ಮಕ್ಕ ಇವತ್ತು ಸಾಕ್ಷಿಯಾಗಿದ್ದಾರೆ. ಅವರಿಗೆ ಸಿಕ್ಕಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆ ಕೂಡ ಇಂಥ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿ ದೇಶದ ಗಮನವನ್ನು ಸೆಳೆದಿದ್ದಾರೆ. ಮುಂದಿನ ಪೀಳಿಗೆಗೆ ಅವರು ಪ್ರೇರಣೆಯಾಗಿದ್ದಾರೆ. ಸಾಲುಮರದ ತಿಮ್ಮಕ್ಕನನ್ನ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪರಿಸರ ನೆನ್ಪಿಟ್ಕೊಳ್ಳುತ್ತೆ ಅನ್ನುವಂಥದ್ದು ಸತ್ಯ ಇದೆ. ಇವತ್ತು ನಮ್ಮ ಜೊತೆ ಅವರು ಇಲ್ಲ. ಅವರ ಸಾಕು ಮಗ ಉಮೇಶ್ ಅವರನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನಿರಂತರವಾಗಿ ಅವರ ಜೊತೆಗಿದ್ರು. ಅವರಿಗೆ, ಅವರೆಲ್ಲ ಬಂಧು ವರ್ಗದವರಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿ ಕೊಡಲಿ. ಅವರ ಕೆಲಸ ನಮ್ಮೆಲ್ಲರಿಗೆ ಪ್ರೇರಣೆ ಆಗಲಿ, ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಬಂದ್ರೆ ಮಳೆ ಬರ್ತಾ ಹೋಗೋದು.
ಸರ್ ಸ್ವಲ್ಪ ಗಾಬಡಿ ಸರ್ ಅಲ್ಲಿ ಏನು ಕಾಣದೇ ಇಲ್ಲ ಸರ್. ಸೈಡ್ ಬರ್ರಿ, ಯಾರು ಫೋಟೋಗ್ರಾಫರ್ ಬರ್ರಿ ಸೈಡ್ಗೆ. ಸರ್ ಹೂವು ಹಾಕಿ ಸರ್. ಓ ಪಡೋಣ. ಓ ಬ್ರದರ್ ಫೋಟೋ ಕಾಣ್ಬೇಕಲ್ಲ, ಕಾಣದೇ ಇಲ್ಲ. ಓಕೆ ಸರ್ ಓಕೆ. ಮೊಬೈಲ್ ಸರ್ ಇದು. ಸರ್ ಮುಂದೆ ಬಂದ್ಬಿಡಿ ಸರ್. ಹೋಗಿ ಇದ್ರೆ ಈಗ ಚಿತ್ರ ಸ್ವಲ್ಪ ಫೋನ್ ಮಾಡ್ತಾರೆ, ಇದು ಹೋಗ್ತಾನೆ ಇದೆ.